ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಈ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್ 43 ಇಂಡಿಯಾಗೆ ವಿಶೇಷ ವ್ಯಕ್ತಿಯಾಗಿರ್ತಕ್ಕಂಥ ಶಹಬಾಜ್ ಖಾನ್ ಕುಲಕರ್ಣಿ ಅವರು. ಇವರು ಯೂತ್ ಕಾಂಗ್ರೆಸ್ನ ರಾಜ್ಯ ಘಟಕದ ಕೂಡ ಇವರು ಆಗಿದ್ದಾರೆ. ಈ ಧಾರವಾಡ ಲೋಕಸಭಾ ಕ್ಷೇತ್ರದ ವಿನೋದ ಸೂಟಿ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇರಮಠ ಅವರು. ಇವೆಲ್ಲ ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು, ಏನೆಲ್ಲ ಭಾಗಿಗಳನ್ನು ಆಗ್ಬೋದು. ನಮ್ಮ ಜೊತೆ ಶಹಬಾಜ್ ಖಾನ್ ಕುಲಕರ್ಣಿ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಜೊತೆ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆದ್ರೆ ಇವತ್ತು ಕೊನೆಯ ನಿಮ್ಮ ಚುನಾವಣಾ ಪ್ರಚಾರ, ಆ ಪ್ರಚಾರ ವೇಳೆಯಲ್ಲಿ ಕೂಡ ತಾವು ಅವಕಾಶ ಮಾಡಿಕೊಟ್ರಿ. ಎಲ್ಲಿಂದ ರಾಜಕಾರಣ ಪ್ರಾರಂಭ ಮಾಡಿಕೊಟ್ರಿ ಸರ್? ನಮ್ದು ರಾಜಕಾರಣ ಪ್ರಾರಂಭವಾಗಿದ್ದು ಕಾಲೇಜಿನ ಹಂತದಲ್ಲಿ. ನಾವು ಕಾಲೇಜ್ ಹೋಗ್ತಾ ಇರುವ ಸಮಯದಲ್ಲಿ ಒಂದು ರಾಜಕಾರಣದಲ್ಲಿ ಬೆಳಿಬೇಕು ಎಂಬ ಒಂದು ಘಟನೆ, ದುರಂತವಾದ ಒಂದು ಘಟನೆ ನಡೆದಾಗ, ಒಂದು ನಮ್ಮೂರಿನಲ್ಲಿ ನಮ್ಮ ಕುಟುಂಬದ ಜೊತೆ ನಡೆದ ಒಂದು ಘಟನೆಯಿಂದ ನಮಗೂ ಒಂದು ರಾಜಕಾರಣದಲ್ಲಿ ಬೆಳಿಬೇಕು ಎಂಬ ಒಂದು ಇಚ್ಛೆ, ಹಂಬಲ ಶುರುವಾಯಿತು. ಆ ಕಾರಣದಿಂದ ನಾವು ಯಾಕೆ ರಾಜಕಾರಣದಲ್ಲಿ ಬೆಳಿಬಾರ್ದು, ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ನಮಗೆ ಇಷ್ಟು ತ್ರಾಸು ಮಾಡ್ತಾ ಇದ್ದಾನೆ, ಇಷ್ಟು ಸತಾಯಿಸ್ತಾನೆ ಅಂತ ಹೇಳಿದರೆ ನಾವು ಯಾಕೆ ರಾಜಕಾರಣ ಮಾಡಬಾರ್ದು, ಯಾಕೆ ರಾಜಕಾರಣದಾಗ ನಾವು ಬೆಳಿಬಾರ್ದು ಅಂತ ಒಂದು ರಾಜಕಾರಣದಾಗ ಬೆಳೆಯೋಕೆ ನಾವು ಶುರು ಮಾಡಿದ್ವಿ. ನಮಗೆ ರಾಜಕಾರಣದಲ್ಲಿ ಯಾರೇ ಒಬ್ಬರು ಗುರು ಅಂತ ಇದ್ದಿದ್ದಿಲ್ಲ. ನಮ್ಮ ಕುಟುಂಬದಲ್ಲಿ ಕೂಡ ಯಾರು ರಾಜಕಾರಣದಲ್ಲಿ ಇದ್ದಿದ್ದಿಲ್ಲ. ನಾನು ಬೆಂಗಳೂರಲ್ಲಿ ಲೀಡರ್ಸ್ ಯಾವುದೇ ಫಂಕ್ಷನ್ ಇದೆ, ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಅಂತೇಳಿ ಹೋಗಬೇಕು ಬರಬೇಕು ಅಡ್ಡಾಡ್ತಾ ಈ ಥರನೇ ಇದ್ದೆ. ತದನಂತರ ರಿಜ್ವಾನ್ ಅರ್ಷದ್ ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವ್ರದ್ದೊಂದು ಪರಿಚಯ ಆಯಿತು. ಪರಿಚಯ ಆದಮೇಲೆ ಅವರು ಒಂದು ಗೈಡ್ಲೈನ್ಸ್ ಕೊಟ್ಟರು, ನೀನು ಗ್ರೌಂಡ್ ಲೆವೆಲ್ನಲ್ಲಿ ಯೂತ್ ಕಾಂಗ್ರೆಸ್ನಿಂದ ನೀನು ರಾಜಕಾರಣದಲ್ಲಿ ಬರಬೇಕು ಅಂತೇಳಿ. ಆ ಸಮಯದಲ್ಲಿ ಅವರ ಒಂದು ಗೈಡ್ಲೈನ್ಸ್ ಮುಖಾಂತರ, ಅವರ ಒಂದು ನಾಯಕತ್ವದಲ್ಲಿ ಯೂತ್ ಕಾಂಗ್ರೆಸ್ದಲ್ಲಿ ಬಂದು ನಾನು ಒಂದು ಮೆಂಬರ್ಶಿಪ್ಗೆ ಅಲ್ಲಿ ದಾಡಿದೆ. ಬಟ್ ಲೋಕಲ್ ಅವ್ರ ಹೆಸರು ತಗೊಳಕ್ಕೆ ಇಷ್ಟಪಡೋದಿಲ್ಲ. ಲೋಕಲ್ ಅಧ್ಯಕ್ಷರು ಅವ್ರ ಒಂದು ಮೆಂಬರ್ಶಿಪ್ ಕೊಡೋಕ್ಕೆ ನನಗೆ ಸತಾಯಿಸಿದ್ರು. ತದನಂತರ ನಾನು ಇರಲಿ ನನ್ನ ಸಮಯನೂ ಬರ್ಬೋದು ಅಂತೇಳಿ ವೇಟ್ ಮಾಡಿ ನಾನು ಹಗಲು ರಾತ್ರಿ ಯೂತ್ ಕಾಂಗ್ರೆಸ್ನಲ್ಲಿ ಕಷ್ಟಪಟ್ಟು ನೆಕ್ಸ್ಟ್ ಮುಂದಿನ ಚುನಾವಣೆ, ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ನಿಂತ್ಕೊಂಡು ಯೂತ್ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ನಿಂತ್ಕೊಂಡೆ ನಾನು ಕಾರ್ಯದರ್ಶಿಯಾಗಿ ಆಯ್ಕೆ ಆದೆ. ತದನಂತರ ನಾನು ಯೂತ್ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಜಿಲ್ಲಾ ಅಧ್ಯಕ್ಷನಾದೆ. ತದನಂತರ ಗೋವಾ MLA ಎಲೆಕ್ಷನ್ಗೆ ಇನ್ಚಾರ್ಜ್ ಆಗಿ ಗೋವಾ MLA ಎಲೆಕ್ಷನ್ ಮಾಡಿದೆ. ಗೋವಾ ಎಲೆಕ್ಷನ್ನಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ ಕಾರಣದಿಂದ ತದನಂತರ ಗುಂಡಲ್ಪೇಟೆ ನಂಜನಗೂಡು ಬೈ ಎಲೆಕ್ಷನ್ಗೆ ನನಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿಯೂ ಕೂಡ ಚೆನ್ನಾಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನಂತರ 2017ರ ಬಸನಗೌಡ ಬಾದ್ರಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಸಿಂಧನೂರು ಟು ರಾಯಚೂರು ಪಾದಯಾತ್ರೆ, ರೈತರ ಆಕ್ರೋಶದ ಒಂದು ಪಾದಯಾತ್ರೆ ಮಾಡಿದ್ವಿ. ತದನಂತರ ಯೂತ್ ಕಾಂಗ್ರೆಸ್ ಟ್ರೈನಿಂಗ್ ನಲ್ಲಿ ನಮ್ಮ ಒಂದು ಮುಂದಾಳದಲ್ಲಿ ಟ್ರೈನಿಂಗ್ ಮಾಡಿಸಿದ್ವಿ. ತದನಂತರ ಈ ತರಾನೇ ಬೆಂಗಳೂರು MP ಇಲೆಕ್ಷನ್, ಸೆಂಟ್ರಲ್ MP ಇಲೆಕ್ಷನ್ ಮಾಡಿದ್ವಿ. ಅಲ್ಲಿ ಡೋರ್ ಟು ಡೋರ್ ಸರ್ವೆ ವರ್ಕ್ ನಲ್ಲಿ ಕೆಲಸ ಮಾಡಿದ್ವಿ. ಅದಾದ ನಂತರ ಮತ್ತೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ದಲ್ಲಿ ಒಳ್ಳೆಯ ಒಂದು ವರ್ಕ್ ಮಾಡ್ಕೊಂತಾನು ಬಂದ್ವಿ. ಲಾಸ್ಟ್ ಇಲೆಕ್ಷನ್ ನಲ್ಲಿ ಯೂತ್ ಕಾಂಗ್ರೆಸ್ ಇಲೆಕ್ಷನ್ ನಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ಗೆ ಟ್ರೈ ಮಾಡಿದೆ. ಬಟ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದೆ. ಸರಿ, ಈಗ ಸ್ಟೇಟ್ ಯೂತ್ ಕಾಂಗ್ರೆಸ್ ಅಥವಾ ಪ್ರಧಾನ ಯೂತ್ ಕಾಂಗ್ರೆಸ್ ಸ್ಟೇಟ್ ಕಾರ್ಯದರ್ಶಿಯಾಗಿ, ಸರಿ, ಸ್ಟೇಟ್ ಕಾರ್ಯದರ್ಶಿಯಾಗಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಸ್ಟೇಟ್ ಕಾರ್ಯದರ್ಶಿಯಾಗಿ ತಾವು ಕೆಲಸ ಮಾಡ್ತಾ ಇದ್ದಾರೆ. ಈಗಿನ ರಾಜಕಾರಣ ಬೆಳವಣಿಗೆದಲ್ಲಿ ತಮ್ಮ ಅಭ್ಯರ್ಥಿವಾಗಿರ್ತಕ್ಕಂಥ ಎರಡೂ ಭಾಗದಲ್ಲಿ ಕೇಳ್ತಾ ಇದ್ದೇನೆ ನಾನು. ಒಂದು ಕಡೆ ವಿನೋದ ಸೂಟಿ, ಮತ್ತೊಂದು ಕಡೆ ಆನಂದ ಸ್ವಾಮಿ ಗಡ್ಡದೇರಮಠ. ಇವರಿಬ್ಬರಿಗೆ ಗೆಲ್ಲಿಸ್ಲಿಕ್ಕೆ ತಾವು ಏನು ರಣತಂತ್ರಗಳನ್ನ ಹುಡುಕ್ತಾ ಇದ್ದೀರಿ? ಅಲ್ಲಿನೂ ಕೂಡ ಸುಮಾರು 20 ವರ್ಷದಿಂದ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿ, ನಿಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕಿಲ್ಲ. ಇಲ್ಲಿನೂ ಕೂಡ 27 ವರ್ಷದಲ್ಲಿ ನಿಮ್ಗೆ ಆಡಳಿತ ಇಲ್ಲ. ಈ ಎರಡೂ ಕಡೆ ಆಡಳಿತ ಬರ್ಲಿಕ್ಕೆ ತಾವು ಏನು ರಣತಂತ್ರಗಳನ್ನ ಹುಡುಕ್ತಾ ಇದ್ದೀರಿ? ಮೊದಲನೇದಾಗಿ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಕೊಟ್ಟಿರುವ ಗ್ಯಾರಂಟಿಗಳೇ ಇದರಲ್ಲಿ ಒಂದು ಅರ್ಧ ಕೈ ಹಿಡಿಯುತ್ತೆ. ಆನಂತರ ಇವರು BJP ಮಾಡ್ತಾ ಇರುವ ಜಾತಿ ಹಿಂದೂ ಮುಸ್ಲಿಂ ಇವರ ಅಭಿವೃದ್ಧಿ ಕೆಲಸಗಳು ಯಾವುದೂ ಇಲ್ಲ. ಬಟ್ ಇದರಲ್ಲಿ ಏನು ಬರೀ ಜಾತಿ, ಹಿಂದೂ ಮುಸ್ಲಿಂ, ದೇವಸ್ಥಾನ, ದರ್ಗಾ, ಮಸೀದಿ, ಚರ್ಚ್, ರಾಮ ಮಂದಿರು, ಬರೀ ಇವರಲ್ಲಿ ಇವರು ಅಭಿವೃದ್ಧಿ ಆಗ್ಬಿಟ್ಟಿದ್ದಾರೆ ಹೊರತು ಬಡ ಜನಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ,
ಈ ಯುವಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಹ್ಮ್. ಮತ್ತೆ ಈ ನಮ್ಮ ದೇಶ ಯಾವ ತರ ಯಾವೊಂದು ದಿಕ್ಸೂಚಿಯಲ್ಲಿ ಹೋಗ್ತಾ ಇದೆ ಅನ್ನೋ ವಿಚಾರಗಳು ಇವರು ಮಾಡ್ತಾ ಇಲ್ಲ. ಹ್ಮ್. ಆ, ಹ್ಮ್. ಆದ ಕಾರಣದಿಂದ ಈ ನಮ್ಮ MP ಲಾಸ್ಟ್ ಟೈಮ್ ಹಾವೇರಿ ಲೋಕಸಭಾ ಕ್ಷೇತ್ರ MP ಏನು ಆರ್ಚ್ ಬಂದಿದ್ರು ಶಿವಕುಮಾರ್ ಅವರು, ಉದಾಸಿ. ಅವರು ಯಾವುದೇ ತರ ಕೆಲಸ ಮಾಡಿಲ್ಲ. ಹ್ಮ್. ಗೆಲ್ಲೋದು, ಮಾಯವಾಗೋದು, ಹ್ಮ್. ಮತ್ತೆ ಚುನಾವಣೆ ಸಮಯದಲ್ಲಿ ಪ್ರತ್ಯಕ್ಷವಾಗೋದು, ಹ್ಮ್. ಅದೇ ಬಿಟ್ರೆ ಬೇರೆ ಕೆಲಸಗಳು ಮಾಡಿಲ್ಲ. ಹ್ಮ್. ಈಗ ಜನಗಳು 10 ವರ್ಷ ಮೋದಿ ಅವರಿಗೆ ಆಡಳಿತ ಕೊಡ್ತು, Yes. ಏನೋ ಅಭಿವೃದ್ಧಿ ಮಾಡಬಹುದು, 2014 ಏನೋ ಒಂದು ದೇಶ ಉದ್ಧಾರ ಆಗ್ಬಹುದು, ಬಡ ಜನರಿಗೆ ಏನೋ ಒಂದು ಸಹಾಯವಾಗ್ಬಹುದು, ರೈತರಿಗೆ ಏನೋ ಒಂದು ಒಳ್ಳೆಯದ ಆಗ್ಬಹುದು ಅನ್ನೋ ವಿಚಾರದಲ್ಲಿ 10 ವರ್ಷ ಟೈಮ್ ಕೊಟ್ಟಿದ್ರು. ಬಟ್ 2 ಪೀರಿಯಡ್ ಕೊಟ್ರೆ ಅವರು ಯಾವ್ದು ಕೂಡ ಮಾಡಿಲ್ಲ. ರೈತರ ವಿಚಾರ ಮಾಡಿಲ್ಲ, ಕಾರ್ಮಿಕರ ಬಗ್ಗೆ ವಿಚಾರ ಮಾಡಿಲ್ಲ, ಮಹಿಳೆಯರ ಬಗ್ಗೆ ವಿಚಾರ ಮಾಡಿಲ್ಲ, ಯುವಕರ ಬಗ್ಗೆ ವಿಚಾರ ಮಾಡಿಲ್ಲ. ಅವ್ರು ವಿಚಾರ ಮಾಡಿದ್ದು ಒಂದೇ, ಹಿಂದೂ ಮುಸ್ಲಿಂ ಜಗಳ ಆಡಿಸ್ಬೇಕು, ಇಲೆಕ್ಷನ್ ಮಾಡ್ಬೇಕು, ಇದೇ ವಿಚಾರಗಳು ಮಾಡಿದ್ರು. ಬಟ್ ಈ ಸಲ ಜನಗಳು ಬಹಳ ಎಚ್ಚೆತ್ಕೊಂಡಿದ್ದಾರೆ, ಜನರಿಗೆ ಅರ್ಥವಾಗಿದೆ. ಇವ್ರು ಏನು ಮಾಡೋರಲ್ಲ, ಬರೀ ಇದೇ ಮಾಡ್ಕೊಳ್ತಾ ಹೋಗೋರು ಇವ್ರು ಅಂತೇಳಿ ಎಲ್ಲಾ ಜನಗಳಿಗೆ ಅರ್ಥ ಆಗಿದೆ. ಆ ಕಾರಣದಿಂದ ಎಚ್ಚೆತ್ಕೊಂಡಿದ್ದಾರೆ. ಬಟ್ ನಾವು ಕೂಡ ಅಭಿವೃದ್ಧಿಗಾಗಿ, ಜನರ ಅಭಿವೃದ್ಧಿಗಾಗಿ ಗ್ಯಾರಂಟಿಗಳು ಏನು ನಾವು ಕಳೆದ ಚುನಾವಣೆಯಲ್ಲಿ ಮುಂಚೆ ಗ್ಯಾರಂಟಿಗಳು ನಾವೇನು ಘೋಷಣೆ ಮಾಡಿದ್ವಿ, ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ, ಸರ್ಕಾರ ಆದ ಮೇಲೆ ಆ ಘೋಷಣೆಗಳು ನಾವು ಜನರಿಗೆ ತಲುಪಿಸಿದ್ದೇವೆ. ಅದೇ ತರ ಈ ಸಲ ಕೇಂದ್ರ ಸರ್ಕಾರದಿಂದ ಕೂಡ ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳು ಸರಿ ಸರ್, ನಿಮ್ಮ 5 ಗ್ಯಾರಂಟಿ ಏನಿದಾವೆ ಕರ್ನಾಟಕ ರಾಜ್ಯದ ಮೊದಲಿಗೆ 135 ಸ್ಥಾನ ಬರ್ಲಿಕ್ಕೆ, ಅದು ಇಂಡಿಪೆಂಡೆನ್ಸ್ ಸೇರ್ಪಡೆ ಆದ್ರೆ 138, ಈ 35 ಸ್ಥಾನ ಬರ್ಲಿಕ್ಕೆ ತಾವೇನೋ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಗೊಂಬಂದ್ರಿ. ಈ 5 ಗ್ಯಾರಂಟಿವನ್ನು ಯಾವ ರೀತಿ ಬಲಿಷ್ಠವಾಗಿ, ಯಾವ ರೀತಿ ಭದ್ರಕೋಟೆಯಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ತರೋದ್ರಲ್ಲಿ ಯಶಸ್ವಿ ಅದು ನೋಡದಂತೆ ನಡೆದ ನಿಮ್ಮ ಸರ್ಕಾರ ಏನಿದೆ, ಕಾಂಗ್ರೆಸ್ನ 5 ಗ್ಯಾರಂಟಿ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಮತ್ತು ಶಕ್ತಿ ಯೋಜನೆ, ಇದರಿಂದ ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಅನ್ಸಕ್ಸಸ್ ಆಗಿದೆ, ಬಜೆಟ್ ಎಲ್ಲಿಂದ ತಗೊಂಡ್ಬರ್ತೀರಿ? ಬಜೆಟ್ ನಾವು ನಮ್ಮ ಒಂದು ಜನಗಳ ಏನು ಕಟ್ತಾ ಇರುವ GST ಏನಿದೆ, GST ತೆರಿಗೆ, ಆ ತೆರಿಗೆನೆ ಮರಳಿ ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ. ನಾವು ಎಲ್ಲೇ ಹೋಗಿ ಖರೀದಿ ಮಾಡ್ತಾ ಇಲ್ಲ, ಯಾರ ಹತ್ರ ಹೋಗಿ ಕೇಳ್ತಾ ಇಲ್ಲ. ಆ ಜನಗಳು ನಮ್ಗೇನು ಕೊಟ್ಟಂತ ತೆರಿಗೆ, ಅದೇ ತೆರಿಗೆ ಜನಗಳಿಗೆ ನಾವು ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಆಮೇಲೆ ನಮ್ಮ ಏನು ಗ್ಯಾರಂಟಿಗಳು ಯೋಜನೆ ಇದ್ದವು, ಅವು ಟೋಟಲಿ ಎಲ್ಲ ಸಕ್ಸಸ್ಫುಲ್ ಆಗಿ ಎಲ್ಲ ಜನಗಳಿಗೆ ಮುಟ್ಟಿದಾವೆ. ನಾವು ಮಾತಿನ ಪ್ರಕಾರ ನಡ್ಕೊಂಡಿದ್ದೇವೆ. ನಾವು BJP ತರ ಮಕಕ್ಕೆ ಬೆಣ್ಣೆ ಹಚ್ತಾ ಇಲ್ಲ. ನಾವು ಏನ್ ಯೋಜನೆಗಳು ಹೇಳಿದ್ವಿ, ಘೋಷಣೆ ಮಾಡಿದ್ವಿ, ಆ ಎಲ್ಲಾ ಯೋಜನೆಗಳನ್ನು ಜನಗಳಿಗೆ ಮುಟ್ಟಿದಾವೆ. ಆ ಕಾರಣದಿಂದ ಜನರು, ಮಹಿಳೆಯರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಒಲವು ಹೆಚ್ಚಿಗೆ ತೋರಿಸ್ತಾ ಇದ್ದಾರೆ. ಸರಿ ಸರ್, ಈಗ ಇಂಡಿಯಾ ಅಲೈನ್ಸ್ ಮೈತ್ರಿಕೂಟದಲ್ಲಿ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ ಅಂದ್ರೆ 5+5 ಗ್ಯಾರಂಟಿಗಳನ್ನು ತಾವು ಕೊಡ್ತಾ ಇದ್ರಿ. ಮಹಿಳಾ ನ್ಯಾಯ, ರೈತ ನ್ಯಾಯ, ಯುವ ನ್ಯಾಯ, ಪಾಲುದಾರಿಕೆಯ ನ್ಯಾಯ ಮತ್ತು ಶ್ರಮಿಕ ನ್ಯಾಯ ಅಂತೇಳಿ. ನನ್ನ ಮೊದಲನೇ ಪ್ರಶ್ನೆ ಇರೋದು ಮಹಿಳಾ ನ್ಯಾಯ ಅಂತೇಳಿ. ಇದರಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳನ್ನು ನಾವು ನೀಡುತ್ತೇವೆ ಅನ್ನುವಂತ ವಿಶ್ವಾಸಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಆದ್ರೆ ಇದರಲ್ಲಿ 2,000 ರೂಪಾಯಿ ತಾವು ಕೊಡ್ಬೇಕಾದ್ರೆ ಏನಂತ ಹೇಳಿದ್ರಿ, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ, ಒಂದು ರೇಷನ್ ಕಾರ್ಡ್ ಅಂದಿಲ್ಲ ಏನಂದ್ರೆ ಒಂದು ಮಹಿಳೆಗೆ 2,000 ರೂಪಾಯಿ ಅಂತ ತಾವು ಹೇಳಿದ್ರಿ. ಈಗ ಹೊಸ ರೇಷನ್ ಕಾರ್ಡ್ ಗಳನ್ನ ಆಗ್ತಾ ಇಲ್ಲ, ಬಜೆಟ್ಗೆ ತೊಂದರೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇರೋ ರೇಷನ್ ಕಾರ್ಡ್ ಲೆಕ್ಕಾಚಾರದ ಪ್ರಕಾರ ಈ ರೇಷನ್ ಕಾರ್ಡ್ಗಳಿಗೆ ನಾವು ತಲುಪಿಸ್ಬೇಕು. ಇವರ ಏನು ರೇಷನ್ ಕಾರ್ಡ್ ಇದಾವೆ, ಈ ರೇಷನ್ ಕಾರ್ಡ್ ಇಂದ ನಮ್ಮ ಯೋಜನೆಗಳು, ಎಲ್ಲಾ ಯೋಜನೆಗಳು ಇವ್ರಿಗೆ ತಲುಪಿಸ್ಬೇಕು. ತದನಂತರ ಇವ್ರ ಯೋಜನೆ, ಈಗ ರೇಷನ್ ಕಾರ್ಡ್ಗಳು ಹೊಸ ನಾವು ಅರ್ಜಿಗಳನ್ನು ತಗೊಳ್ತಾ ಇದ್ದಾರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸರ್ವರ್ ಬಿಜಿ ಅದೇನು ಪ್ರಾಬ್ಲಮ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಚುನಾವಣೆ ಮುಗೀತು, ನೆಕ್ಸ್ಟ್ ಮತ್ತೆ ಚುನಾವಣೆಗಳು ಬಂದಿದ್ದಾವೆ. ಈಗ ನಾವು 5 ಗ್ಯಾರಂಟಿಗಳು ಏನದಾವೆ, ನಾವು ಒಂದೇ ವರ್ಷದಲ್ಲಿ ಪೂರ್ತಿ ಮಾಡ್ತಾ ಇದ್ದೇವೆ. 5 ಗ್ಯಾರಂಟಿಗಳು ನಾವು ವರ್ಷಕ್ಕೊಂದೊಂದು ಗ್ಯಾರಂಟಿ ತರ ಏನು ಇದು ಮಾಡ್ತಾ ಇಲ್ಲ. 5 ಗ್ಯಾರಂಟಿಗಳು ಕೂಡ ಒಂದೇ ವರ್ಷದಲ್ಲಿ ನಾವು ಜನರಿಗೆ ಅನುಷ್ಠಾನಗೊಳಿಸಿದ್ದೇವೆ. ಆ ಕಾರಣದಿಂದ ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೂ ಕೂಡ ನಾವು ಏನು ತೊಂದರೆ ಕೊಟ್ಟಿಲ್ಲ, ಅವಕಾಶಗಳು ಕೊಟ್ಟಿದ್ದೇವೆ. ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಜನಗಳು, ಅಪ್ರೂವಲ್ ಕೂಡ ಆಗ್ತಾ ಇದ್ದಾವೆ. ಆಮೇಲೆ ಈ ನಡ್ರಾಕ ಇಲೆಕ್ಷನ್ ಬಂತು, ಚುನಾವಣೆ ಬಂದು, ಅವೆಲ್ಲ ಸ್ವಲ್ಪ ಇದರಿಂದ ಲೇಟ್ ಆಗಿರ್ಬೋದು, ಬಟ್ ಶೀಘ್ರದಲ್ಲಿ ಆಗುತ್ತವೆ. ಸರಿ ಸರ್, ಈಗ ತಾವು, ನಾನು ಸ್ವಲ್ಪ ಫಸ್ಟ್ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಅಲ್ಲಿ ತಾವು ವಾಸವಾಗಿರೋದಲ್ಲಿ, ನಂತರ ನಾನು ಬೇರೆ ಜಿಲ್ಲೆ ಬಗ್ಗೆ ನಾನು 27 ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತೇನೆ.
ಆದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕಿಂತ ಹಾವೇರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿಗೆ ಒಂದ್ ಕಡೆ ನೀವು ನೋಡ್ತಾ ಹೋದ್ರೆ ಗೆಲುವಿನ ಮುಖ ಇದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಹೌದು, ಆದ್ರೆ 100%. ಅಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 7ರಲ್ಲಿ ನೀವು ಇದೀರಿ, 1ರಲ್ಲಿ ಅವ್ರಿದ್ದಾರೆ ಅಂತ ಆ ಫೇಸ್ ಮೇಲೆ ನೀವು ಹೇಳ್ತೀರಿ. ಆದ್ರೆ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಇಲ್ಲ ಇಲ್ಲ, ಯಾಕೆ ಅಂತ ಹೇಳಿದ್ರೆ CM ಅವರು ಇದ್ದಾಗ, ಬೊಮ್ಮಾಯಿ ಅವರು CM ಇದ್ದಾಗ ನಮ್ಮ ಜಿಲ್ಲೆದವ್ರೆ ಅವರು. ಕಾನ್ಸ್ಟಿಟ್ಯೂನ್ಸಿ ಅವರು ವಿಧಾನಸಭಾ ಕ್ಷೇತ್ರ ಸೌನೂರ್ ಶಿಖೌಂದಿ ಹಾವೇರಿ ಜಿಲ್ಲಾದೊಳಗೆ ಬರುತ್ತೆ. ಇವ್ರಿಗೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ, ಇವ್ರು CM ಇದ್ದಾಗ ನಮ್ಮ ಜಿಲ್ಲೆಗೆ ಏನು ಕೊಡುಗೆಗಳು ಕೊಟ್ಟಿದ್ದಾರೆ, ಜನಗಳು ನೋಡಿದ್ದಾರೆ, ಜನಗಳು ಕೇಳ್ತಾ ಇದ್ದಾರೆ. ನೀವು CM ಇದ್ದಾಗ ನಮ್ಮ ಜಿಲ್ಲೆಗೆ ಏನು ಕೊಡುಗೆಗಳು ಕೊಟ್ಟಿದ್ದೀರಾ? ನಾನೇ ಎಷ್ಟೇ ಸಲ ಯೂತ್ ಕಾಂಗ್ರೆಸ್ನಿಂದ ಕೊರೋನಾ ಟೈಮ್ನಲ್ಲಿ ಸ್ಟ್ರೈಕ್ ಮಾಡಿದ್ದೇನೆ. ಆಕ್ಸಿಜನ್ ಪ್ಲಾಂಟ್ ಕೊಡಿ ನಮ್ಮ ಜಿಲ್ಲೆಗೆ, ನಮ್ಮ ಸೌನೂರ್ ಶಿಖೌಂದಿ ವಿಧಾನಸಭೆಗೆ ಜನತೆ ಕೊಡಿ. ಆಮೇಲೆ ಸ್ಯಾನಿಟೈಸರ್, ಮಾಸ್ಕ್, ಆ ಹಾಸ್ಪಿಟಲ್ನಲ್ಲಿ ಇರೋರಿಗೆ ಫುಡ್ ಕಿಟ್ಟು ಎಲ್ಲ ಸ್ಟ್ರೈಕ್ ಮಾಡಿದ್ದೇನೆ ನಾವು BJP ಅಪೋಸಿಟ್. ಯಾಕಂತ ಹೇಳಿದ್ರೆ ಇವ್ರು CM ಇದ್ದಾಗೂ ಕೂಡ ಏನು ವರ್ಕ್ ಮಾಡಿಲ್ಲ, ಕರೋನಾ ಟೈಮ್ನಲ್ಲಿಯೂ ಏನು ವರ್ಕ್ ಮಾಡಿಲ್ಲ. ಬಾಕಿ ಟೈಮಿಗೆ ಚುನಾವಣೆ ಬಂದರೆ ಹಿಂದೂ ಮುಸ್ಲಿಂ ಅಂತಾರೆ, ಬೇರೆ ಬೇರೆ ವಿಚಾರಗಳು ಇವ್ರು ಹೇಳ್ತಾರೆ. ಆದರೆ ಆ ಕರೋನಾ ಸಮಯದಲ್ಲಿ ಎಷ್ಟೋ ಜನಗಳು ತೀರ್ಕೊಂಡ್ರು, ಹಿಂದೂ ತೀರ್ಕೊಂಡ್ರು, ಮುಸ್ಲಿಂ ತೀರ್ಕೊಂಡ್ರು, ಎಷ್ಟೋ ಜನ ತೀರ್ಕೊಂಡ್ರು. ಆ ಜನಗಳ ಸಹಾಯಕ್ಕೆ ಇವ್ರು ಬಂದಿಲ್ಲ, ಇವ್ರ ಕಾರ್ಯಕರ್ತರು ಬಂದಿಲ್ಲ, ಇವ್ರು CM ಆದರೂ ಕೂಡ ಬಂದಿಲ್ಲ. ಹಂಗಿದ್ದಾಗ ಇವ್ರು ಏನು ಕೊಡುಗೆಗಳು ಇದಾವೆ, ಜನಗಳು ಯಾವ ಒಂದು ಕೊಡುಗೆಗಳಿಂದ, ಯಾವ ಒಂದು ಮಖದಿಂದ ಇವ್ರಿಗೆ ಓಟ್ ಕೊಡ್ತಾರೆ? ಇವ್ರು ಯಾವ ಮಖ ಇದೆ? ಇವ್ರ ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಅಂದ್ರೆ ಈ ಭಾರತೀಯ ಜನತಾ ಪಕ್ಷ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ತಾವ್ ಹೇಳ್ತೀವಿ. ಹೌದು. ಅಂದ್ರೆ ಸರ್, ಈಗ ನಾವು ಸಂದರ್ಶನ ಮಾಡ್ತಾ ಇದೀವಿ, ಈ ಫ್ಲೈಓವರ್ ಮೇಲೆ, ಈ ಬೈಪಾಸ್ ಮೇಲೆ ಹೋಗ್ತಾ ಇದ್ವಿ. ಮೊದಲಿಗೆ ಇದೊಂದು ಕಚ್ಚಾ ದಾರಿ, ಒಂದು ಸಿಂಪಲ್ ಆಗಿ ರೋಡ್ ಇತ್ತು. ಯಾವಾಗ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಬರೋಕ್ಕಿಂತ ಮುಂಚೆ ಪೂರ್ವವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ನಂತರ ಡಬಲ್ ಲೈನ್ ಮಾಡ್ಕೊಂಡ್ರು, ಆ ಕಡೆ ಒಂದ್ ಲೈನ್, ಈ ಕಡೆ ಒಂದ್ ಲೈನ್ ಮಾಡ್ಕೊಂಡ್ರು. ಇದನ್ನ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇದಕ್ಕೆ ಡಬಲ್ ಲೈನ್ ಮಾಡಿದ್ರು, ಈ ಕಡೆ 3 ಲೈನ್ ಮಾಡಿದ್ರು, ಆ ಕಡೆ 3 ಲೈನ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿನ ಕೊಡುಗೆಗೆ ಮತ್ತು ಭಾರತೀಯ ಜನತಾ ಪಕ್ಷದಿಂದ ಏನು ಇಲ್ಲ ಅಂತ ಹೇಳಿದ್ರಲ್ಲ. ಈಗ ಓಡಾಡ್ತಂತ ರಸ್ತೆ ಮೇಲೆ ನಾವು ಏನ್ ಸಂದರ್ಶನ ಮಾಡ್ತಾ ಇದೀವಿ, ಇಲ್ಲಿ ಕೂಡ ಇದೆಯಲ್ಲ ಒಂದು ಎಕ್ಸಾಂಪಲ್ ಅಂತ ನೀವು ಹೇಳ್ಬೇಡಿ. ಯಾಕಂತ ಹೇಳಿದ್ರೆ ಈಗ ಒಂದು ಪುಟ್ಟದೊಂದು ಸಾಲಿ ಕಟ್ಟಿರ್ತೀವಿ, ಅದು ಕಾಂಗ್ರೆಸ್ನವ್ರು ಕಟ್ಟಿರ್ತಾರೋ, BJP ಕಟ್ಟಿರ್ತಾರೋ, ಬಟ್ ಅದು ಹಂತ ಹಂತವಾಗಿ ಬೆಳ್ಕೊಂತ ಹೋಗುತ್ತೆ. ಅದು ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಅದೇ ತರ ಇದು ಹೈವೇ ಇದೆ, NH4. ಈಗ 2 ವೇ ಇತ್ತು, 4 ವೇ ಆಯ್ತು, 6 ವೇ ಆಯ್ತು, ಮುಂದೆ 8 ವೇ ಆಗ್ಬೋದು, 10 ವೇ ಆಗ್ಬೋದು. ಅದಕ್ಕೆ ನಾನೇ ಕಾರಣ ಅಂತ ಹೇಳಕ್ ಬರೋದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ, ಬಟ್ ನಾವು ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ದಾರೆ ಅಂತೇಳಿ ಅವರು ಒಂದು ಧೀಮಂತ ನಾಯಕರ ಹೆಸರು ತಗೊಂಡು ನಾವು ಎಲೆಕ್ಷನ್ ಮಾಡಕ್ ಬರೋದು. ನೀವೇನ್ ಮಾಡಿದ್ರ, ನಾವೇನ್ ಮಾಡಿದ್ರ ಜನ ಕೇಳ್ತಾರೆ. ಈಗ ನಮ್ಮ ಹಳೆ ಕಾಲದಲ್ಲಿ ನಮ್ಮ ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಸಾಕಷ್ಟು ಯೋಜನೆಗಳು ತಂದಿದ್ದಾರೆ. ಇವರು BJP ಹೇಳೋದು 70 ವರ್ಷದಲ್ಲಿ ಏನ್ ಮಾಡಿದ್ದಾರೆ, ನಾವು ಕೇಳೋದು 10 ವರ್ಷದಲ್ಲಿ ನೀವೇನ್ ಮಾಡಿದಾರ? ಹಳೇದನ್ನು ಮಾಡಿದ್ದು ಅದನ್ನೇ ಇಂಪ್ರೂವ್ಮೆಂಟ್ ಆಗಿದ್ದು, ಆ ಇಂಪ್ರೂವ್ಮೆಂಟ್ ನಾವು ಮಾಡಿದೀವಿ ಅಂತ ಹೇಳಕ್ ಆಗೋದಿಲ್ಲ. ಹೊಸದಾಗಿ ನಾವೇನ್ ಮಾಡಿದ್ದೇವೆ ಅದು ತೋರಿಸ್ಬೇಕಾಗುತ್ತೆ ಜನಗಳಿಗೆ. ಈಗ ನಾನು ಚಿಕ್ಕವ ಇದ್ದೆ, ಈಗ ದೊಡ್ಡವಾಗೇನಿ, ನನ್ನಿಂದ ನೀ ದೊಡ್ಡವಾಗಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ತಕ್ಕಂತೆ ಬೆಳವಣಿಗೆದಲ್ಲಿ ಇರುತ್ತೆ. ಅದು ನಾವು ಈಗ ಅವ್ರ ಕೊಡುಗೆಗಳು ಏನು ನಾವು ಕೇಳ್ತಾ ಇದ್ವಿ, BJP ಅವ್ರ ಕೊಡುಗೆಗಳು ಏನ್ ಮಾಡಿದ್ದಾರೆ ಅದು ನಾವು ಕೇಳ್ತಾ ಇರೋದು. ಸರಿ ಸರ್, ತಾವು ಹೇಳ್ತಾ ಇದ್ರಿ. ಆದ್ರೆ ಶಿವಕುಮಾರ್ ಉದಾಸಿ ಅವರ ಕೊಡುಗೆಗಿಂತ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೊಡುಗೆ ಏನಿದೆ? IG ಸನದಿ ಅವರಾಗಿರ್ಲಿ, ಮತ್ತೆ ಮುಷರಫ್ ಅವರಾಗಿರ್ಲಿ, ಮತ್ತೆ ಹಿಂದಗಡೆ ಹೋಗ್ತಾ ಇದ್ರೆ ಸುಮಾರು ಜನ, ನೀವು 60 ವರ್ಷ, 66, 65 ವರ್ಷಗಳ ಮತ್ತೆ ನೀವೇ ಆಡಳಿತ ನಡೆಸಿದ್ರಿ. ಆದ್ರೆ 20 ವರ್ಷ, 5 ವರ್ಷ ಮಂಜುನಾಥ್ ಕುಂದ್ರೂರು ಆಡಳಿತ ನಡೆಸಿದ್ದಾರೆ. ಆ ಕಡೆ 5 ವರ್ಷ, 15 ವರ್ಷ ಶಿವಕುಮಾರ್ ಉದಾಸಿ ನಡೆಸಿದ್ದಾರೆ. ಈ 20 ವರ್ಷ ಮೈನಸ್ ಮಾಡಿದ್ರೆ ಇದರಲ್ಲಿ ಅತಿ ಹೆಚ್ಚು ಕೊಡುಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ವಿಷಯದಲ್ಲಿ ಇತ್ತು? ನಮ್ಗೆ ಒಂದು DC ಆಫೀಸ್ ಅಂತೇಳಿ, DC ಕಚೇರಿ, ಜಿಲ್ಲಾಧಿಕಾರಿ ಮುಖ್ಯ ಕಚೇರಿ ಇಲ್ಲಿ ದೇವಗಿರಿಯಲ್ಲಿ ಅಂತ ಒಂದು ಇದು ಮಾಡಿದ್ದಾರೆ ಅವ್ರ ಕಾಲದಲ್ಲಿ. ತದನಂತರ ನಮಗೆ SP ಆಫೀಸ್ ಅಂತೇಳಿ, SP ಆಫೀಸ್ ಈಗ ಹೊಸದಾಗಿ ಕಟ್ಟಿದ್ದಾರೆ. ಹಳೆ SP ಆಫೀಸು ಕರಿಮೆತ್ತಳಿಯಲ್ಲಿ ಇತ್ತು, ತದನಂತರ ಅದು CT ಒಳಗೆ ಬಂತು. ತದನಂತರ ಡಿಗ್ರಿ ಕಾಲೇಜು, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಹಾಸ್ಟೆಲ್ಸು, ಮಕ್ಕಳಿಗೆ ಹಾಸ್ಟೆಲ್ ಸ್ಪೆಷಾಲಿಟಿ ಇದ್ದಿದ್ದು ಭಾಳ. ನಾವು ಹೆಚ್ಚು ಕಡಿಮೆ ಧಾರವಾಡ ಹೋಗಬೇಕಾಗಿತ್ತು. ಧಾರವಾಡಕ್ಕೆ ಹಾಸ್ಟೆಲ್ ಅಂದರೆ ಅಲ್ಲಿ ಕಾಲೇಜ್ ಅಲ್ಲಿ ಅಂದರೆ ಧಾರವಾಡಕ್ಕೆ ಹೋಗಿ. ಇಲ್ಲಿ ನಮಗೆ ಹಾವೇರಿಯಲ್ಲಿ ಈಗ ಎಲ್ಲ ಕಾಲೇಜು ಆಗಿದೆ, ಡಿಗ್ರಿ ಕಾಲೇಜು ಆಗಿದೆ, PU ಕಾಲೇಜು ಆಗಿದೆ, ಆಮೇಲೆ ಹಾಸ್ಟೆಲ್ಸ್ಗಳು ಆಗಿದ್ದಾವೆ, PCM ಹಾಸ್ಟೆಲ್ಸ್, SC ST ಹಾಸ್ಟೆಲ್ಸು, ಆಮೇಲೆ ಇಂಜಿನಿಯರ್ ಕಾಲೇಜು ಈಗಾಗಿದೆ, ಆಮೇಲೆ ಈ ಸಲ ಮೆಡಿಕಲ್ ಕಾಲೇಜು ಬಂದಿದೆ.
ತದನಂತರ ನಮಗೆ ಹಾವೇರಿಗೆ ಹ್ಮ್. ಕೆರೆ ನೀರು ಇದ್ದಿಲ್ಲ, ಕೆರೆ ಇದ್ದಿಲ್ಲ, ಹ್ಮ್. ಅದು ಕೆರೆ ನಿರ್ಮಾಣ ಆಗಿದೆ ಹ್ಮ್. ಯೋಜನೆ. ಹ್ಮ್. ತದನಂತರ ನಮಗೆ ಹಳ್ಳಿಗಳಲ್ಲಿ ಹ್ಮ್. ಸ್ಕೂಲ್ಸ್ಗಳಿದ್ದಿದ್ದು. ನಾವೆಲ್ಲ ಚಿಕ್ಕವರಿದ್ದಾಗ ಹ್ಮ್. ಹೈಸ್ಕೂಲ್ ಹೋಗ್ಬೇಕಂದ್ರೆ ಹಾವೇರಿ ಹೋಗ್ಬೇಕು. ಹ್ಮ್. ನೇತ ಹ್ಮ್. 5ರ ನಂತರ ಇದ್ದಿದ್ದಿಲ್ಲ. ಹ್ಮ್. ಈಗ ನಮಗೆ ಹೈಸ್ಕೂಲು ನಮ್ಮೂರಲ್ಲಿ ಆಗಿದೆ. ಹ್ಮ್. ಪಕ್ಕದಲ್ಲಿ ಹಾಸ್ಟೆಲ್ಸ್ ಅದಾವೆ. ಹ್ಮ್. ಹ್ಮ್. ಈಗ ಓಡಾಡೋಕ್ಕೆ ನಾವು ಚಿಕ್ಕವರಿದ್ದಾಗ ಸೈಕಲ್ ತಗೊಂಡು ಹೋಗ್ಬೇಕಂದ್ರೆ ಕಚ್ಚಾ ರೋಡ್ನಲ್ಲಿ ಹೋಗ್ಬೇಕಾಗಿತ್ತು. ಹ್ಮ್. ಈಗ ರೋಡ್ ಚೆನ್ನಾಗಿದೆ, ಡಾಂಬರ್ ರೋಡ್ ಚೆನ್ನಾಗಿದೆ. ಈಗ ನಮಗೆಲ್ಲ ಒಳ್ಳೆಯ ಸ್ಕೂಲ್ಸು, ಒಳ್ಳೆ ಹಾಸ್ಟೆಲ್ಸು, ಒಳ್ಳೆ ಕಾಲೇಜ್ಸು, ಹ್ಮ್. ಮತ್ತೆ ನಮಗೆ ಇಲ್ಲಿ ನಮ್ಮ ಮಕ್ಕಳಿಗೆ ಇರೋದಕ್ಕೆ ಹಾಸ್ಟೆಲ್ಸು, ಹ್ಮ್. ನಮ್ಮ ಕಾರ್ಮಿಕರಿಗೆ ಹ್ಮ್. ಒಂದು ಸಾಕಷ್ಟು ಹತ್ತಿ ಜಿನ್ನು, ಹ್ಮ್. ಆಮೇಲೆ ಇಲ್ಲಿ ಬ್ಯಾಡಿಗೆಯಲ್ಲಿ ಮೆಣಸಿನ್ಕಾಯಿದು, ಇವೆಲ್ಲ ನಮ್ಮ ಒಂದು ರೈತರಿಗೆ ವರ್ಧಾ ನದಿ ಒಂದು ಒಳ್ಳೆಯ ವಾತಾವರಣ, ಈ ಥರ ಎಲ್ಲ ಇದೆ. ನಮಗೆ ಹಾವೇರಿಗೆ ನೀರು ಇರ್ತಿದ್ದಿಲ್ಲ, ಕುಡಿಯೋ ನೀರು, ನದಿ ನೀರು. ಈಗ ನದಿ ನೀರು ಕೂಡ ಬರ್ತಾ ಇದೆ. ಸರಿ, ಇವೆಲ್ಲ ಡೆವಲಪ್ಮೆಂಟ್ ಅಲ್ಲಿ ನೋಡ್ತಾ ಹೋದ್ರೆ ಮತ್ತೆ 20 ವರ್ಷದಲ್ಲಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಅವಕಾಶ ಸಿಗ್ಲಿಲ್ಲ ಸರ್? ಈಗ ತಾವು ಹೇಳ್ತಾ ಇದ್ದೀರಿ ವರ್ಧಾ ನದಿ ಬಗ್ಗೆ, ತಾವು ಹೇಳ್ತಾ ಇದ್ದೀರಿ DC ಆಫೀಸ್ ಬಗ್ಗೆ ಹೇಳ್ತಾ ಇದ್ದೀರಿ, SP ಆಫೀಸ್, ಅನೇಕ ಡೆವಲಪ್ಮೆಂಟ್ ಬಗ್ಗೆ ತಾವು ಮಾತನಾಡ್ತಾ ಇತಿಹಾಸಗಳನ್ನು ಬಿಚ್ಚಿಡ್ತಾ ಇದ್ರಿ. ಈ ಇಂಟರ್ವ್ಯೂ ಸಾಕಾಗೋದಿಲ್ಲ ನಿಮಗೆ. ಆದ್ರೆ ನೀವು ಈ ಇಂಟರ್ವ್ಯೂ ವಿಷಯದಲ್ಲಿ ಯಾಕೆ ನಿಮಗೆ 20 ವರ್ಷದಲ್ಲಿ ಅಧಿಕಾರಕ್ಕೆ ಸಿಗಲಿಲ್ಲ? 20 ವರ್ಷ ಅನ್ನೋಕ್ಕಿಂತ ಒಂದು ಮೋದಿ ಅಲೆಯೇನೋ ಒಂದು ಉಟ್ಕೊಂಡಿತ್ತು BJP ಅಂತ. ಕಾಂಗ್ರೆಸ್ಗೆ ಇಷ್ಟು ವರ್ಷ ಅವಕಾಶ ಕೊಟ್ಟಿದ್ದೇವೆ, BJPಯವ್ರಿಗೂ ಒಂದು ಅವಕಾಶ ಕೊಡೋಣ, ಇವರೇನೋ ಒಂದು ಅಭಿವೃದ್ಧಿ ಮಾಡ್ತಾರೆ. ಮೋದಿಯಲ್ಲಿ 2014 2024 ಬಂತು. 2004 14ವರೆಗೆ ಮಂಜುನಾಥ್ ಕುಂದೂರು ಒಮ್ಮೆ ಆಯ್ಕೆ ಆದ್ರು, ಅಲ್ಲಿಂದ ಶಿವಕುಮಾರ್ ಉದಾಸಿ ಅವರು 3 ಬಾರಿ ಆಯ್ಕೆ ಆದ್ರು. ಮತ್ತೆ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇತ್ತಲ್ಲ, ಅವಾಗ ಸಿಗ್ಬೇಕಾಗಿತ್ತು ಅವಕಾಶ, ಯಾಕೆ ಸಿಗ್ಲಿಲ್ಲ? ಅವಕಾಶಗಳು ಸಿಕ್ಕಿದಾವೆ ಕಾಂಗ್ರೆಸ್ಗೆ ಸಾಕಷ್ಟು, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿ ಖಾಯಂ ಆಗಿ ಅವಕಾಶ ಸಿಗ್ಬೇಕಂದ್ರೆ ಏನೋ ಒಂದು ಲೀಡರ್ಸ್ ಪಾರ್ಟಿ ಏನೋ ಇದು ಆಗಿರುತ್ತದೆ, ಇಲ್ಲ ಕ್ಯಾಂಡಿಡೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ. ಇಲ್ಲಪ್ಪ ಅಂದರೆ ಈಗ ನಮ್ಮ ಒಂದು ಯಾರಿಗೂ ನಮ್ಮ ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ಅಸಮಾಧಾನದಿಂದ ಕಾಂಗ್ರೆಸ್ನವರೇನೋ BJP ಹೋಗಿರ್ತಾರೆ, ಇಲ್ಲ BJPಯವರು ಕಾಂಗ್ರೆಸ್ ಬಂದಿದ್ದಾರೆ. ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಏನಿಲ್ಲ, ಈ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ, ಈ ಸಲ ಬೇರೆ ಕ್ಷೇತ್ರದಲ್ಲಿ ಸಿಕ್ಕಿರುತ್ತೆ, ಬೇರೆ ಕ್ಷೇತ್ರದಲ್ಲಿ ಸಿಕ್ಕಿರಂಗಿಲ್ಲ, ಈ ಕ್ಷೇತ್ರದಲ್ಲಿ ಅವಕಾಶಗಳು ಸಿಕ್ಕಿರುತ್ತೆ. ಅದೇ ಥರ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಖಾಯಂ ಆಗಿ ಅವಕಾಶ ಸಿಗ್ಬೇಕಂತ ಹೇಳಿದ್ರೆ ಅದು ಸಾಧ್ಯವಾದದ್ದು ಮಾತಲ್ಲ, ಹೆಚ್ಚು ಕಡಿಮೆ ಆಗಿರುತ್ತೆ. ಈಗ ಲಾಸ್ಟ್ ಟೈಮ್ BJP ಆಡಳಿತ, ನೆಕ್ಸ್ಟ್ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅವಕಾಶ. ಅದಕ್ಕಿಂತ ಮೊದಲು ಸಮ್ಮಿಶ್ರ ಸರ್ಕಾರ ಆಗಿತ್ತು, ಅದಕ್ಕಿಂತ ಮೊದಲು 2013 ಕಾಂಗ್ರೆಸ್ ಆಗಿತ್ತು. ಬಟ್ ಎಲ್ಲ ಅವಕಾಶಗಳು ನಮಗೆ ಸಿಗ್ಬೇಕಂತ ಹೇಳಿದ್ರೆ ಅದು ಅಸಾಧ್ಯವಾದ ಮಾತು. ಎಲ್ಲ ಅವಕಾಶಗಳು BJPಗೆ ಸಿಗ್ಬೇಕಂದ್ರೆ ಈ ತರ ಒಂದು ಇದು. ಸರಿ, ಈಗ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ಪ್ರಚಾರದಲ್ಲಿ ತೊಡಗಿಸುವಂತ ಸಂದರ್ಭದಲ್ಲಿ ನೀವು ಯಾವ ರೀತಿ, ಯಾವ ರೇಂಜ್ ನಲ್ಲಿ ನೀವು ಬ್ಯಾಟಿಂಗ್ ಮಾಡ್ತಾ ಇದ್ರಿ? ನಿಮ್ಮ ಅಸೂಟಿ ಪರವಾಗಿ ನೀವು ಕ್ಯಾಂಪೇನಿಂಗ್ ಹೋಗಿದ್ರಿ, ಆನಂದ್ ಗಡ್ಡದವ್ರ ಮಟ್ಟ ಕ್ಯಾಂಪೇನಿಂಗ್ ಹೋಗಿದ್ರಿ, ರಕ್ಷಾ ರಾಮಯ್ಯ ಅವ್ರ ಕ್ಯಾಂಪೇನಿಂಗ್ ಹೋಗಿದ್ರಿ, ಈಶ್ವರ್ ಖಂಡ್ರೆ ಅವ್ರ ಮಗನ ಸಾಗರ್ ಖಂಡ್ರೆ ಅವ್ರ ಕ್ಯಾಂಪೇನಿಂಗ್ ಹೋಗಿದ್ರಿ, ಸತೀಶ್ ಜಾರಕಿಹೊಳಿ ಚಿರಂಜೀವಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಹೋಗಿದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರ್ನಾಳ್ ಹೆಬ್ಬಾಳ್ಕರ್ ಪ್ರಚಾರ ಕೂಡ ಭಾಗಿಯಾಗಿದ್ರಿ. ಅಲ್ಲಿ ಬ್ಯಾಟಿಂಗ್ ಏನು ಯಾವ ಫೀವರ್ ಮೇಲೆ ತಮ್ಮ ಚುನಾವಣೆ ಹೆಚ್ಚಿಗೆ ತಾವು ನಡೆಸ್ತಾ ಇದ್ರಿ? ಯಾವ ಫೇವರ್ ಮೇಲೆ ಅಂತ ಹೇಳಿದ್ರೆ, ಈಗ BJP ವೈಫಲ್ಯ ಆಗಿದೆ ಅಭಿವೃದ್ಧಿಯಲ್ಲಿ, ಅಭಿವೃದ್ಧಿಯಲ್ಲಿ ವೈಫಲ್ಯ ಆಗಿದೆ. ಆ ವೈಫಲ್ಯ ಆಗಿರುವ ಒಂದು ಅಂಶಗಳು ಮತ್ತು ಕಾಂಗ್ರೆಸ್ನಲ್ಲಿರುವಂತ ಒಳ್ಳೆಯ ಅಂಶಗಳು, ಈ ಗ್ಯಾರಂಟಿ ಯೋಜನೆಗಳು ಆತು, ಎಲ್ಲರಿಗೆ ಸಮಾನತೆಯಿಂದ ಕಾಣೋದಾಗಲಿ, ಸಮಾನತೆಯಿಂದ ಕರೆದುಕೊಂಡು ಹೋಗೋದಾಗಲಿ, ಒಂದು ಸಂವಿಧಾನವನ್ನು ಗೌರವಿಸೋದಾಗಲಿ, ಎಲ್ಲಾ ಜಾತಿಯರನ್ನು ಗೌರವಿಸೋದಾಗಲಿ, ಈ ಜನಗಳಿಗೆ ಅಭಿವೃದ್ಧಿ ಕೊಡೋದಾಗ್ಲಿ, ರೈತರ ಸಾಲ ಮನ್ನಾ ಮಾಡೋದಾಗ್ಲಿ, ಈ ಕಾಂಗ್ರೆಸ್ ಮಾಡಿರುವಂತ ಒಳ್ಳೆಯ ಅಂಶ, ಒಳ್ಳೆ ಗುಣಗಳಿಂದ ನಾವು ಆ ಗುಣಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀವಿ. BJP ಮಾಡಿರುವಂತ ವೈಫಲ್ಯಗಳು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಜನರಿಗಾಗಿ ಯೋಜನೆಗಳು, ಅವು ಜನಗಳ ಮಧ್ಯೆ ಇಡ್ತಾ ಇದ್ದೀವಿ ನಾವು. ಈಗ
ಜನಗಳ ಮಧ್ಯೆ ಇಟ್ಟಾಗ ಜನಗಳು ತೀರ್ಮಾನ ಮಾಡೋರು, ನಾವು ತೀರ್ಮಾನ ಮಾಡೋರು, ಜನಗಳು ತೀರ್ಮಾನ ಮಾಡೋರು. ಬಟ್ ಜನಗಳಿಗೆ ನಾವು ಸತ್ಯಾಸತ್ಯತೆಯನ್ನು ತಿಳಿಸ್ತಾ ಇದ್ದೀವಿ. ನಾವು ಸತ್ಯ ಇದ್ದೇವೆ, ಅವ್ರು ಸತ್ಯ ಇದ್ದಾರೆ. ನಾವು ಸತ್ಯ ಹೇಳ್ತಾ ಇದ್ದಾವೆ, ಅವರು ಇನ್ನು ಸುಳ್ಳು ಹೇಳ್ತಾ ಇದ್ದಾರೆ. ಸರಿ, ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ಮೈತ್ರಿಕೂಟದಲ್ಲಿ ಇದ್ದಿರ್ತಕ್ಕಂಥ ಏನ್ JDS ಮತ್ತು ಭಾರತೀಯ ಜನತಾ ಪಕ್ಷ ಇದೆ, ಕಳೆದ ಬಾರಿ ನಿಮ್ ಜೊತೆ ಇತ್ತು, ಒಂದೊಂದ್ ಸೀಟ್ ಹಂಚ್ಕೊಂಡ್ರಿ. ಈ ಬಾರಿಯಲ್ಲಿ ಅವ್ರ ಜೊತೆ ಇದ್ದೀರಿ, ರಾಸ್ಲೀಲೆ ವಿಡಿಯೋದಲ್ಲಿ ಹೊರಗಡೆ ಬಿದ್ದಿದ್ದಾರೆ. ಈ ರಾಸಲೀಲೆ ವಿಡಿಯೋ ಸತ್ಯಾಂಶ ಏನು ಸರ್? ಯಾಕೆ ಕೆಲವೊಂದ್ ಜನ 2000 ವಿಡಿಯೋ ಇದೆ ಅಂತಾರೆ, ಕೆಲವೊಂದ್ ಜನ 600 ವಿಡಿಯೋ ಹೇಳ್ತಾರೆ, ಕೆಲವೊಂದ್ ಜನ 200 ಹುಡುಗಿಯರು ಅಂತಾರೆ. ಏನು ಅರ್ಥನ ಆಗ್ತಾ ಇಲ್ಲ. ಅದು ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಇದು ಸತ್ಯತೆ ಇದೆ, ಸತ್ಯ ಇದೆ. ಬಟ್ ಎಷ್ಟು ವಿಡಿಯೋಗಳು ಇದಾವೆ, ಎಷ್ಟು ಇದಾವೆ, ತನಿಖೆ ಆದ ಮೇಲೇನೆ ಹೊರಗೆ ಬರುದು. ನಾವು ನೋಡ್ದೇನೆ ನಾವು ಕೇಳಿ ಹೇಳಕ್ ಆಗೋದಿಲ್ಲ. ಬಟ್ ಸತ್ಯತೆ ಏನಿದೆ ಅದು ತನಿಖೆ ಆದ ಮೇಲೆ ಹೊರಗಡೆ ಬಂದ ಮೇಲೇನೆ ಗೊತ್ತಾಗೋದು. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋಕೆ ನಮ್ಗೆ ಅದು ಇದು ಇಲ್ಲ. ಯಾಕಂದ್ರೆ ಅದು ಒಂದು ವಿಚಾರ ಆತರ ಇದೆ. ಬಟ್ ಅದು ನಾವು ಬೇರೆ ಕಡೆ ಹಂಚ್ಕೊಳಕ್ ಆಗೋದು, ಅಷ್ಟೊಂದು ಅಸಹ್ಯವಾದ ವಿಚಾರ ಇದೆ. ಮೊನ್ನೆ ರೇವಣ್ಣ ಅವರು ಕೂಡ ಅರೆಸ್ಟ್ ಆದ್ರು. ಮತ್ ನೋಡಿದ್ರೆ ನಾವು ಯಾವ್ದು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಅರೆಸ್ಟ್ ಆಗುವಂತ ಸಂದರ್ಭ ಯಾಕೆ ಕೂಡ ಬಂತು? ಇದು ನನ್ನ ಮೊದಲ ಪ್ರಶ್ನೆ. ಸೆಕೆಂಡ್, ಮೊನ್ನೆ ಮೊದಲನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಇದೇ ಕುಮಾರಸ್ವಾಮಿ ಅವರು ಮಂಡ್ಯದ ಹಾಸನದಲ್ಲಿ 13 ತಾರೀಕು ಏಪ್ರಿಲ್ ತಿಂಗಳಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಹೇಳ್ತಿದ್ರು, ನನ್ನ ಮಗ ಬೇರೆ ಅಲ್ಲ, ನಿಖಿಲ್ ಬೇರೆ ಅಲ್ಲ. ನೀವು ಹಾಸನದಲ್ಲಿ ಟಿಕೆಟ್ ಕೊಡ್ತಾ ಇರೋದು ಪ್ರಜ್ವಲ್ ರೇವಣ್ಣಿಗೆಲ್ಲ, ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತಾ ಇದ್ರಿ, ದೇವೇಗೌಡರಿಗೆ ಟಿಕೆಟ್ ಕೊಡ್ತಾ ಇದ್ರಿ, ಅಲ್ಲಿ ಮೋದಿ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಈ ಪ್ರಕರಣ ಬಂದಾಗ ನಮ್ಮ ಕುಟುಂಬ ಬೇರೆ, ಅವ್ರ ಕುಟುಂಬ ಬೇರೆ, ಅವ್ರ ಕುಟುಂಬದಲ್ಲಿ ನಾವು 4 ಜನ ಇದ್ದೀವಿ, ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೀವಿ ಅಂತ ಹೇಳ್ತಾರಲ್ಲ. ಇದು ನಿಮ್ಮಂತ ಯುವಕರಿಗೆ, ನಿಮ್ಮಂತ ರಾಜಕಾರಣಿಯವ್ರಿಗೆ ಈ ಪ್ರಶ್ನೆ ಸರಿ ಅನ್ಸುತ್ತಾ ಸರ್ ನಿಮಗೆ? ಈ ಉತ್ತರ ಸಮಂಜಸ ಅನ್ಸುತ್ತಾ ನಿಮಗೆ? ರಾಜಕೀಯ ಜೀವನದಲ್ಲಿ ನಾವು ಜನರ ಮಧ್ಯೆ ಇದ್ದೇವೆ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿದ್ರೆ ಒಪ್ಕೊಳ್ಬೇಕು, ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ. ಯಾಕಂತ ಹೇಳಿದ್ರೆ ಜನರಿಗೆ ತಪ್ಪಾದ ಒಂದು ಸಂದೇಶ ಕೊಡಬಾರ್ದು. ನನ್ನ ಒಳ್ಳೆಯದಕ್ಕೆ, ನಾನು ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಜನರಿಗೆ ತಪ್ಪಾದ ತಪ್ಪಿಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಈಗ ಅವರು ಮಾಡಿದ್ದಾರೆ ತಪ್ಪು, ಆ ಸಮಯದಲ್ಲಿ ಹೇಳ್ತಾ ಇದ್ರು ನನ್ ಮಗ ಇದ್ದಂಗೆ, ನನ್ ಮಗ ಅಂತೇಳಿ. ಈಗ ತಪ್ಪು ಮಾಡಿದ್ದಾನೆ ಅಂತ ತಿಳ್ಕೊಂಡ್ಮೇಲೆ ನನ್ ಮಗ ಅಲ್ಲ ಅವನು, ನನ್ ಇದು ಇಲ್ಲ ಅಂತೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ಬಾರ್ದು. ಕಡೆ ಹೋಗ್ತಾ ಇದ್ದೇನೆ. ಧಾರವಾಡದಲ್ಲಿ ವಿನೋದ್ ಅಸೂಟಿ ಅವರು ಈ ಗೆಲುವಿನ ಪಾತ್ರ ಏನು ನಗೆಗೆ ಮುಖ ಅಂತ ತಗೊಂಡ್ ಬರ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಸರ್ ಈ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಕರ್ನಾಟಕದಲ್ಲಿ? ಇದರಲ್ಲಿ ನಾವು ಬಿಜೆಪಿ ತರ ಸುಳ್ಳು ಹೇಳಕ್ ಆಗೋದಿಲ್ಲ. 28ಕ್ಕೆ 28 ಗೆಲ್ತೀವಿ ಅಂತೇಳಿ ನಮ್ಗೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಕಾಂಗ್ರೆಸ್ನವರು, ನಮ್ಗೆ ನಮ್ದೇ ಆದ ಒಂದು ಶಿಸ್ತು, ಒಂದು ತೇರಿ, ಒಂದು ನಡೆ ನುಡಿ ಇರುತ್ತೆ. ನನಗೆ ನನ್ನ ಒಂದು ವಿಚಾರ ಪ್ರಕಾರ, ನನ್ನ ಒಂದು ಇದು ಪ್ರಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳ ಒಂದು ಇದ್ರ ಮೇಲೆ ಒಂದು 22 ಸೀಟ್ ಗೆಲ್ಬಹುದು ಅಂತ ನನ್ನ ಒಂದು ಕರ್ನಾಟಕದಲ್ಲಿ 22 ಸೀಟ್ಗಂತ ಗೆಲ್ಲಬಹುದು ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ಅಬ್ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ್ ಅನ್ನುವಂತ ಏನು ಸ್ಲೋಗನ್, ಏನು ಅಜೆಂಡಾ ಕಟ್ಕೊಂಡಿದ್ದಾರೆ, ನಿಮ್ಮ ಇಂಡಿಯಾ ಅಲೈನ್ಸ್ ಎಷ್ಟು ಸೀಟ್ ಗೆಲ್ಲಬಹುದು ಸರ್? ನಮ್ಮ ಇಂಡಿಯಾ ಅಲೈನ್ಸ್ ಸರ್ಕಾರ ಒಂದು 460 ಸೀಟ್ ಗೆಲ್ಬಹುದು ಅಂತ ನನ್ನ ವಿಚಾರ ಸರ್. 460 ಸೀಟ್ ಗೆಲ್ಲಬಹುದು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಸೀಟ್ ಇರುವಂತ 543, ಇದರಲ್ಲಿ 440 ಅಥವಾ 50 ನೀವು ತಗೊಂಡ್ರೆ ಒಂದು ಎಷ್ಟು, ನೀವು ಹೇಳಿದ 60 ಸೀಟು ತಗೊಂಡ್ರೆ ಅವ್ರು ಉಳಿತೆಷ್ಟು ಸರ್ ಅಲ್ಲಿ ಮುಂದೆ? ಯಾಕಂತ ಹೇಳಿದ್ರೆ ಈ ಮೋದಿ ಸರ್ಕಾರ 80 ಸೀಟ್ರಲ್ಲಿ ಯಾರು ಹಂಚಿಕೆ ಮಾಡ್ಕೋಬೇಕು? ಮೋದಿಯವರು ಬಿಟ್ಟು ಬೇರೆ ಯಾರು ಹಂಚಿಕೆ ಮಾಡೋದಿಲ್ಲ, ಮೋದಿಯವರೇ ಹಂಚಿಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಮೋದಿ ಸರ್ಕಾರ ಈ ದೇಶದಲ್ಲಿ ಜಾತಿ ಬಿಟ್ರೆ ಬೇರೆ ಏನೂ ವಿಚಾರ ಮಾಡಿಲ್ಲ, ಬೇರೆ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ. ಯಾವುದೇ ಒಂದು ಪ್ರೆಸ್ ಹೊರಗಡೆ ಬಂದು ಓಪನ್ ಆಗಿ ನಾವು ಇಂಥ ಕೆಲಸ ಮಾಡಿದ್ದೇವೆ ಅಂತ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಇವತ್ತು ಮೋದಿ ಅವರ ಮಖ ಬಿಟ್ರೆ ಬೇರೆ ಮಖಗಳು ಯಾವುದೂ ಇಲ್ಲ ಬಿಜೆಪಿ ಸರ್ಕಾರ. ಬೇರೆ ಮೋದಿ ಒಂದು ಮನುಷ್ಯ ಇಷ್ಟೆಲ್ಲ ಮಾಡಕ್ ಸಾಧ್ಯನ? ಚಿಕ್ಕದಾದ ಒಂದು ಸಂಸ್ಥೆ ಇದ್ರು ಅದರಲ್ಲಿ 11 ಮೆಂಬರ್ಸ್ಗಳು ಇರ್ತಾರೆ. 11 ಮೆಂಬರ್ಸ್ಗಳು ಕೈಗೂಡಿಸಿ ಬೆಳೆಸಿದ್ರು ಕೂಡ ಅದು ಬೆಳೆಯೋಕ್ಕೆ
ಒಂದು 5-10 ವರ್ಷ ತಗೊಳ್ತಾರೆ. ಇವರು ಎಲ್ಲದಕ್ಕೂ ಬರೀ ಮೋದಿ. ಮೋದಿಯವರಿಗೆ ಎಷ್ಟು ಕೈಗಳಿದ್ದಾವೆ, ಮೋದಿಯವರಿಗೆ ಎಷ್ಟು ತಲೆಗಳು ಇದ್ದಾವೆ ವಿಚಾರ ಮಾಡೋದಕ್ಕೆ, ತಲೆ ಓಡಿಸೋದಕ್ಕೆ, ಕೆಲಸ ಮಾಡೋದಕ್ಕೆ. ಅದು ಒಬ್ಬ ಚಾಯ್ ಮಾರೋರು ಅವರೊಮ್ಮೆ ನಾನು ಕಲ್ತಿಲ್ಲ ಅಂತಾನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಡಿಗ್ರಿ ಆಗಿದೆ ಅಂತಾನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಲ್ತವ್ರಿಗೆ ಆಗ್ತಾ ಇಲ್ಲ. ಒಳ್ಳೆ ಒಂದು ಎಜುಕೇಟೆಡ್ ಓದಿದವ್ರಿಗೆ ಒಂದು ಸರಿಯಾದ ಇವತ್ತು ಕೆಲಸ ಸಿಗ್ತಾ ಇಲ್ಲ. ಚೆನ್ನಾಗಿ ಓದೋರು ಒಂದು ಏನೋ ಬಿಸ್ನೆಸ್ ಮಾಡ್ಬೇಕಂದ್ರೆ ತಲೆ ಓಡ್ತಾ ಇಲ್ಲ. ಹೌದು. ಇವರು ಓದಲಾರ್ದೆ ಇಷ್ಟೆಲ್ಲ ಕೆಲಸ ಮಾಡ್ತಾರ ಅಂದ್ರೆ ಜನಕ್ಕೆ ಇನ್ನೂ ಎಷ್ಟು ಸುಳ್ಳು ಹೇಳಬೇಕು ಇವರು? ಜನಗಳು ಯಾರು ವಿಚಾರ ಮಾಡ್ತಾ ಇಲ್ವಾ? ಮೋದಿ ಏನ್ ಹೇಳ್ತಾ ಇದ್ದಾರೆ ಅದು ಯಾರು ವಿಚಾರ ಮಾಡ್ತಾ ಇಲ್ವಾ? ಎಲ್ಲರಿಗೂ ವಿಚಾರ ಮಾಡ್ತಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಏನೋ ಒಮ್ಮೆ ಓಟ್ ಹಾಕಿ ಗೆಲ್ಲಿಸ್ಕೊಂಡು ಬಂದಿದ್ರು, ಅವ್ರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ರು, ನಮ್ಮ ಭಾರತ ದೇಶ ಅವ್ರ ಕೈಯಲ್ಲಿ ಕೊಟ್ಟಿದ್ರು. ಆ ಭಾರತ ದೇಶದ ಕೊಟ್ಟ ಮೇಲೆ ಇಲೆಕ್ಷನ್ ಆದ್ಮೇಲೆ 5 ವರ್ಷ ಏನ್ ಮಾಡಕ್ ಬರೋದಿಲ್ಲ ಪ್ರಜೆಗಳಿಗೆ. ಹೌದು. ಆ ಕಾರಣದಿಂದ ಈ ಸಲ ಅವ್ರಿಗೆ ಪ್ರಜೆಗಳಿಗೆ ಒಂದು ಈ ಸಲ ಅವಕಾಶ ಸಿಕ್ಕಿದೆ. ಈ ಸಲ ಬದಲಾವಣೆ ಮಾಡ್ತೀನಿ ಅಂತೇಳಿ ಎತ್ಕೊಂಡಿದ್ದಾರೆ. ಅವ್ರು ಬದಲಾವಣೆ ಮಾಡೇ ಮಾಡ್ತಾರೆ. ನಮಗೆ ನಮ್ಮ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಈ ಸಲ ಭಾರತ ದೇಶವನ್ನು ಉಳಿಸ್ಕೊಳ್ತಾರೆ ಅಂತ ನನ್ನ ಒಂದು ವಿಚಾರ. ಸರಿ ಸರ್, ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಆದ್ರೆ ಎಲ್ಲೋ ಒಂದು ಕಡೆ ಈ ಬಾರಿನೂ ಕೂಡ 400 ಪಾರ್ ಕಾಂಗ್ರೆಸ್ ಸರ್ಕಾರ ಘರ್ಕಿ ಪಾಸ್, ಕಾಂಗ್ರೆಸ್ ಇಂಡಿಯಾ ಅಲೈನ್ಸ್ ಛಿದ್ರ ಅಂತೇಳಿ ಹೇಳ್ತಾರಲ್ಲ, ಎಷ್ಟು ಯಶಸ್ವಿ ಆಗ್ತೀರಿ ನೀವು? ಯಾಕಂದ್ರೆ ನಿಮ್ಮ ಮುಂದಗಡೆ ಇನ್ನೂವರೆಗೆ ಆ ಫೇಸ್ನೇ ಇಲ್ಲ. ರಾಹುಲ್ ಗಾಂಧಿ ಅವರೊಬ್ರು ಬಿಟ್ರೆ ನೀವು ಪ್ರೈಮ್ ಮಿನಿಸ್ಟರ್ ಘೋಷಣೆನೇ ಮಾಡಿಲ್ಲ ಇಂಡಿಯಾ ಅಲೈನ್ಸ್ ನಲ್ಲಿ. ನಾವು ಘೋಷಣೆ ಮಾಡಿಲ್ಲ, ಬಟ್ ಆ ಟೈಮ್ಗೆ ಸರ್ಕಾರ ಆದ್ಮೇಲೆ, ನಾವು ಇಲೆಕ್ಷನ್ ಅಲ್ಲಿ ಗೆದ್ದು ಬಂದ್ಮೇಲೆ, ನಮ್ಮ ಗಠಬಂಧನ ಆದ್ಮೇಲೆ ಎಲ್ಲ ಅಲಯನ್ಸ್ ಎಲ್ಲ ಲೀಡರ್ಸು ಕೂತ್ಕೊಂಡು ವಿಚಾರ ಮಾಡಿ ಅದರಲ್ಲಿ ಯಾರು ಯೋಗ್ಯರು ಅವರಿಗೆ ಮಾಡ್ತಾರೆ. ನಾವು ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತಾನು ಹೇಳ್ತಾರೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ನಮ್ಮಲ್ಲಿ ಅಂತ ಘಟಾನುಘಟಿ ಲೀಡರ್ಸ್ ಇದ್ದಾರೆ. ಬಟ್ ನಾವು ನಮ್ಮ ಪೇಸ್ ಏನಿದೆ ರಾಹುಲ್ ಗಾಂಧಿಯವರ ತಂದೆಯವರು, ಅವರ ಅಜ್ಜಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಈ ದೇಶಕ್ಕಾಗಿ ಅವರು ಕೊಡುಗೆಗಳು ಇದ್ದಾವೆ. ಸರಿ, ದೇಶಕ್ಕಾಗಿ ಕೊಡುಗೆಗಳು ಅಂತ ಹೇಳ್ತಾ ಇದ್ರೆ ಕುಟುಂಬ ರಾಜಕಾರಣ ನಿಮ್ಗೆ ಸಾಕಾಗಿಲ್ವಾ ಸರ್? ಕುಟುಂಬ ರಾಜಕಾರಣ ರಾಹುಲ್ ಗಾಂಧಿ ಅವ್ರದ್ದು ಅಷ್ಟೇ ನಡೆದಿಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ನಡೆದಿದೆ. ಈಗ JDS ನಲ್ಲಿ ಕುಮಾರಸ್ವಾಮಿ ಅವ್ರ ಮಕ್ಕಳು ಇವರೆಲ್ಲ ರಾಜಕಾರಣ. BJPಯಲ್ಲಿ ಯಡಿಯೂರಪ್ಪನ ಮಕ್ಕಳು. ಯಾಕೆ ಇವ್ರ ಕುಟುಂಬ ರಾಜಕಾರಣ ಅಲ್ವಾ? ನಮ್ದು ಎಷ್ಟೇ ಕಾಣ್ತಾ ಇದ್ದ, ಇವ್ರದ್ದು ಯಾಕೆ ಕಾಣೋದಿಲ್ಲ? ಇವರು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಕೊನೆಯದಾಗಿ ಒಂದು ವೇಳೆ ಎರಡೂ ಕಡೆ ನೀವು ಗೆದ್ರೆ, ಅಕ್ಕಪಕ್ಕದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ತಾವು ವಿಜಯೋತ್ಸವ ಆಚರಣೆ ಮಾಡಿದ್ರೆ, ಮೊದಲನೆಯ ಡೆವಲಪ್ಮೆಂಟಿನ ಪಾತ್ರ ಯಾವುದು ಆಗಿರಬಹುದು? ಮೊದಲನೇ ಡೆವಲಪ್ಮೆಂಟ್ ಪಾತ್ರ ನಮ್ಗೆ ಈ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಒಂದು ಕಾರ್ಮಿಕರಿಗೆ ಒಳ್ಳೆಯ ಒಂದು ಕೆಲಸ ಕೊಡ್ಬೇಕು. ಕಂಪ್ನಿಗಳು, ಹೊರಗಿನ ಕಂಪ್ನಿಗಳು ತರಿಸ್ಕೊಂಡು, ಯಾವುದೋ ಉಕ್ಕಿನ ಕಂಪ್ನಿ ಆಗಲಿ ಬೇರೆ ಯಾವುದೇ ಕಂಪ್ನಿಗಳು ತರಿಸ್ಕೊಂಡು ಮೊದಲು ಕಾರ್ಮಿಕರಿಗೆ ನಾವು ಕೆಲಸ ಕೊಡಬೇಕು. ಇಲ್ಲಿ ಕಂಪನಿ ಎಸ್ಟಾಬ್ಲಿಷನ್ ಆಗಬೇಕು, ಇಲ್ಲಿ ಕೈಗಾರಿಕಾ ಒಂದು ಕೇಂದ್ರ ಸ್ಥಾಪನೆ ಆಗಬೇಕು. ಒಂದನೇದು ನಾವು ಮೊದಲನೇದು ಕೊಡೋದೇ ಇದು. ತದನಂತರ ನಮ್ಮ ವರ್ಧಾ ನದಿ ನೀರೇನಿದೆಯಲ್ಲ, ಓಟು ಹರಿದುಕೊಂಡು ಹಿರೇಹೊಳಿಗೆ ಹೋಗಿ ಕುಡುತ್ತೆ, ಹಿರೇಹೊಳಿಯಿಂದ ಸಮುದ್ರಕ್ಕೆ ಕುಡುತ್ತೆ. ಈ ಕಾರಣದಿಂದ ನಮ್ಮ ಒಂದು ನೀರು, ವರ್ಧಾ ನದಿಯ ನೀರು ಒಂದು ಕಡೆ ಸ್ಟಾಪ್ ಮಾಡೋಕ್ಕೆ, ಒಂದು ಕಡೆ ಸಂಗ್ರಹಣೆ ಮಾಡೋಕ್ಕೆ ಒಂದು ಮೊದಲು ಚೆನ್ನಾಗಿರೋ ಒಂದು ಪ್ಲೇಸ್ ನೋಡಿ ಡ್ಯಾಮ್ ಕಟ್ಕೊಳ್ಬೇಕು ನಮ್ಮ ರೈತರಿಗೆ ನೀರಿನ ಸಲುವಾಗಿ. ಯಾಕಂತ ಹೇಳಿದ್ರೆ ಈಗ ನಮ್ಮ ಸೌನು ಶಿಗ್ಗಾಂವ್ ಕಡೆ ಯಾವುದೇ ಹೊಳಿ ಇಲ್ಲ, ಅಲ್ಲಿ ಮುಟ್ಟಬೇಕಂದ್ರೆ ಕಷ್ಟ ಇದೆ. ಅಲ್ಲಿ ಮಳೆ ಬಂದ್ರೇನೆ ಬೆಳಿಬೇಕು, ಇಲ್ಲಾಂದ್ರೆ ಬೋರ್ವೆಲ್ನಲ್ಲಿ ನೀರು ಬಂದ್ರೆ ಬೆಳಿಬೇಕು. ಅದೇ ಬಿಟ್ರೆ ಮತ್ತೆ ಈ ಕಡೆ ನಮ್ಮ ಹಾವೇರಿ ತಾಲೂಕಿನಲ್ಲಿ, ಈ ಕಡೆ ನಮ್ಮ ಒಂದು ಹಾನಗಲ್ ಸೈಡು ಆ ಕಡೆ ಮಲ್ನಾಡ್ ಅಲ್ಲಿ ಸ್ವಲ್ಪ ನೀರಿಗೆ ಅವಕಾಶ ಇದೆ. ವರ್ಧಾ ನದಿ ಆ ಕಡೆಯಿಂದಾನೇ ಬರೋದು. ಇದಕ್ಕೆ ಮೊದಲನೇ ಅವಕಾಶ ನಾವು ಕೊಡ್ತೇವೆ. ಆಮೇಲೆ IIT ನಮ್ಗೆ ಇಂಪಾರ್ಟೆಂಟ್ ಇದೆ. ಈಗ ನಮ್ಮ ಕಡೆ ಎಲ್ಲ ಕಾಲೇಜು ಇದ್ದಾವೆ, ಡಿಗ್ರಿ ಕಾಲೇಜು ಇದ್ದಾವೆ, PU ಕಾಲೇಜ್ ಇದ್ದಾವೆ, ಸೈನ್ಸ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇದೆ, ಆಯುರ್ವೇದಿಕ್ ಇದೆ. ಆಮೇಲೆ ಒಂದು ಅಗ್ರಿಕಲ್ಚರು ಇದು ವಿದ್ಯಾಲಯ,
ಮತ್ತು ನಮ್ಗೊಂದು IIT ಒಂದು ಎರಡಾದ್ರೆ ನಮ್ಮ ಒಂದು ಜಿಲ್ಲೆಯ ಜನಗಳಿಗೆ, ನಮ್ಮ ಜಿಲ್ಲೆಯ ಒಂದು ವಿದ್ಯಾರ್ಥಿಗಳಿಗೆ, ನಮ್ಮ ಜಿಲ್ಲೆಯ ಒಂದು ಯುವಕರಿಗೆ ಹೊರಗಡೆ ಓದಕ್ಕೆ ಹೋಗೋದು ಸ್ವಲ್ಪ ತಪ್ಪು. ಯಾಕಂದ್ರೆ ಶ್ರೀಮಂತರಿದ್ದರು ದೊಡ್ಡ ದೊಡ್ಡ ಊರಿನಲ್ಲಿ ಹೋಗಿ ಧಾರವಾಡಕ್ಕೋ ಬೆಳಗಾಂಕೋ ಬೆಂಗಳೂರಿಗೋ ದಿಲ್ಲಿ ಅಂತರ್ ಜಿಲ್ಲೆಗೆ ಹೋಗಿ ಅಥವಾ ಹೊರ ಜಿಲ್ಲೆಗೆ ಹೋಗಿ ಅವರು ಎಜುಕೇಶನ್ ಅನ್ನು ಬಲಿಷ್ಠವಾಗಿ ಮಾಡ್ಕೊಂತಾರೆ. ಬಡ ಯುವಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಅವಕಾಶ, ಅವ್ರಿಗೂ ಇಲ್ಲೇ ಆದ್ರೆ ಇಲ್ಲೇ ಊರಲ್ಲಿ ಏನೋ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಯಾವ ತರ ಇದೆ, ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ಬೇಕು, ಆಮೇಲೆ ಕಾಲೇಜ್ ಹೋಗ್ಬೇಕು, ಈ ತರ ರೈತರ ಮಕ್ಕಳಿದ್ದಾರೆ. ಅದಕ್ಕೆ ನಾವು ಮೊದಲನೇ ಪ್ರಿಫರೆನ್ಸ್ ಕೊಡ್ಬೇಕಂತ ನಮ್ಗೆ ಒಂದು. ಸರಿ ಸರ್, ನನ್ನ ಕೊನೆ ಹಂತದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಮತ ಬಾಂಧವರಿಗೆ ಹೇಗಿದೆ ಅಥವಾ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮತ ಬಾಂಧವರಿಗೆ ಈ ಟ್ರಾವೆಲಿಂಗ್ ಇಂಟರ್ವ್ಯೂ ಸಂದರ್ಭದಲ್ಲಿ ಈ ಮತದಾರರಿಗೆ ನಮ್ಮ News43 ಇಂಡಿಯಾ ಮುಖಾಂತರ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತಾ ಇದ್ದೀರಾ ಸರ್? ಯಾವ ವಿಚಾರದ ಮೇಲೆ, ಯಾವ ವಿಷಯದ ಮೇಲೆ, ಯಾವ ಅಜೆಂಡಾದ ಮೇಲೆ ಮತವನ್ನು ಚಲಾಯಿಸೋದಕ್ಕೆ ಯಾವ ರೀತಿ ಅಪೀಲ್ ಮಾಡ್ಕೊಂತೀರಿ ನೀವು ಮತದಾರ ಮುಂದುಗಡೆ? ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನಾವು ವಿನಂತಿ ಮಾಡಿರೋದೇನಂತ ಹೇಳಿದ್ರೆ, 7ನೇ ತಾರೀಕಿನ ದಿನ ಎಲ್ಲರೂ ಒಂದು ಕಾಂಗ್ರೆಸ್ ಓಟಿಗೆ, ಕಾಂಗ್ರೆಸ್ ಗುರ್ತಿಗೆ ಮತ ನೀಡಬೇಕು. ಯಾಕೆ ನೀಡಬೇಕು ಅಂತ ಹೇಳಿದ್ರೆ, ಈ ದೇಶಕ್ಕಾಗಿ, ಈ ದೇಶ ಉಳಿವಿಗಾಗಿ, ಈ ದೇಶದ ಸಂವಿಧಾನವನ್ನು ಉಳಿವಿಗಾಗಿ, ಎಲ್ಲರ ಸಮಾನತೆಯನ್ನು ಉಳಿವಿಗಾಗಿ ಎಲ್ಲರೂ ಆ ದಿನ ಕಾಂಗ್ರೆಸ್ ಮತ ನೀಡಬೇಕಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದ ಒಬ್ರು ಕ್ಯಾಂಡಿಡೇಟ್ ನಮ್ಮ ಆನಂದ್ ಸ್ವಾಮಿ ಗಡ್ದೇರ್ ಮಠ ಅವರು ಯುವಕರಿಗಾಗಿ ಏನು ಮಾಡಲು ಯಾವುದೇ ಕೆಲಸ, ಯಾವುದೇ ಸಂದರ್ಭದಲ್ಲಿ ಅವರು ರೆಡಿ ಆಗಿರುತ್ತಾರೆ. ಆಮೇಲೆ ಅವ್ರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಒಬ್ಬ ಸ್ವಾಮಿಯರು ಆದ್ರೂ ಕೂಡ ಅವ್ರ ಮನೆಯಲ್ಲಿ, ನಿಮ್ಮ ಧರ್ಮದಲ್ಲಿ ಮುಲ್ಲಾರು ಆ ತರ ಅವ್ರ ಮನೆಯಲ್ಲಿ ಪ್ರತಿಯೊಂದು ಜಾತಿಯ ದೇವರುಗಳ ಫೋಟೋಗಳು ಅವರ ಮನೆಯ ಗೋಡೆಯ ಮೇಲೆ ನಾನು ಕಂಡಿದ್ದೆ. ಅದಲ್ಲದೆ ನಮ್ಮ ದೇಶಕ್ಕಾಗಿ ಹೋರಾಡಿರುವ ಪ್ರತಿಯೊಬ್ಬ ಹೋರಾಟಗಾರರ ಅವರ ಫೋಟೋ ಅವರ ಮನೆಯ ಒಂದು ಗೋಡೆಯ ಮೇಲೆ ನಾನು ನೋಡಿದ್ದೆ. ಯಾವುದೇ ಜಾತಿ ಧರ್ಮ ಎನ್ನದೆ ಅವರ ಮನೆಯಲ್ಲಿ ಅವರು ನೇತಾಕಿದ್ದಾರೆ. ಅದನ್ನ ನಾನು ನೋಡಿದ್ದೇನೆ. ಅವರ ಅಭಿಮಾನ, ಅವರ ಪ್ರೀತಿ, ಅವರ ವಿಶ್ವಾಸಕ್ಕೆ ನಾನು ಸೋತಿದ್ದೇನೆ. ಆ ಕಾರಣದಿಂದ ಬಿಜೆಪಿಯರ ಒಂದು ತಪ್ಪು ಸಂದೇಶಗಳಿಗೆ ತಲಿ ಬಾಗದೆ 7ನೇ ತಾರೀಕಿಗೆ ಕಾಂಗ್ರೆಸ್ಗೆ ಆನಂದ್ ಸ್ವಾಮಿ ಗಡ್ದೇವ್ರ ಮಠ ಅವರಿಗೆ ಮತ ಚಲಾಯಿಸಬೇಕಂತೇಳಿ ನಾನು ನನ್ನ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಶಹಬಾಜ್ ಖಾನ್ ಕುಲಕರ್ಣಿ ಅವರೇ ಮತ್ತು ಯೂತ್ ಕಾಂಗ್ರೆಸ್ನ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ಮತ್ತು ಅನೇಕ ಹುದ್ದೆಗಳಿಂದ ತಾವು ಬಂದರೆ, ಈ ಬಾರಿ ತಾವು ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ನಾವು ಗೆಲ್ಲಲೇಬೇಕು, ಪ್ರಯತ್ನ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕಂತ ತಾವು ಏನು ರಣತಂತ್ರಗಳನ್ನ ಹೂಡಿದಿರಿ, ಈ ರಣತಂತ್ರಕ್ಕೆ ಏನು ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ರಿ, ಆ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸದ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ನಮ್ಮ ಜೊತೆ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ NSI ಅಂದ್ರೆ ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು, ಶತಾಯಗತಾಯ ಯುವಕರಿಗೆ ಅವಕಾಶ ಸಿಗಬೇಕು ಮತ್ತು ಯುವ ಕಣ್ಮಣಿಯವರು ಅಧಿಕಾರದಲ್ಲಿ ಬರಬೇಕು, ಬಲಿಷ್ಠವಾಗಬೇಕಂತ ವಿಚಾರಗಳನ್ನು ಕಟ್ಕೊಳ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಈ ಶಹಬಾಜ್ ಖಾನ್ ಕುಲಕರ್ಣಿ ಅವರ ವಿಚಾರಗಳನ್ನು ಮತ್ತೆ ಶತಾಯಗತಾಯ ನಾವು ಬಂದೇ ತೀರ್ತೀವಿ, ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ, ಕರ್ನಾಟಕದಲ್ಲಿ 22 ಸೀಟ್ ನಾವು ತಗೊಳ್ಳೋದು ನಿಶ್ಚಿತ, ಭಾರತ ದೇಶದಲ್ಲಿ 400 ಪಾರ್ ಅಂತ ಏನು ಹೇಳ್ತಾ ಇದಾರೆ, ಅವ್ರಿಗೆ 40 ಪಾರ್ ಆಗ್ಲಿಕ್ಕೆ ನಾವು ಕೊಡೋದಿಲ್ಲ. ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಏನಿದೆ ಇದು ಅವ್ರ ಪರವಾಗಿಲ್ಲ, ನಮ್ಮ ಪರವಾಗಿದೆ. ಅಭ್ಯಾಗತ ನಾವು ಗೆಲ್ಲುವಂತ ಪ್ರಯತ್ನಗಳನ್ನು ಮಾಡ್ತೀವಿ. ಶತಾಯನಕ್ಕಿಂತ ವಿಜಯೋತ್ಸವ ನಮ್ಮ ಕಡೆ ಇದೆ. 60 ವರ್ಷದ ಆಡಳಿತಕ್ಕೂ 10 ವರ್ಷದ ಆಡಳಿತಕ್ಕೂ, 60 ವರ್ಷದಲ್ಲಿ ಶಾಂತಿ ಸುಖದಿಂದ ನಡೆಯತಕ್ಕಂಥ ಆಡಳಿತಕ್ಕೂ, ಈ 10 ವರ್ಷದಲ್ಲಿ ನಡೆದಿರ್ತಕ್ಕಂಥ ಧರ್ಮಗಳ ಈ ಆಧಾರ ಮೇಲೆ ಮತ ಕೇಳ್ತಾರೆ. ಜಾತಿ ಬಿಟ್ಟರೆ ಇವ್ರ ಕಡೆ ಅವಕಾಶ ಮತ್ತೆ ಏನು ಇಲ್ಲ. ಬಸವರಾಜ ಬೊಮ್ಮಾಯಿಯವರು ಅಲ್ಲಿನೂ ಕೂಡ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಕೂಡ ವಿಜಯೋತ್ಸವ ಆಚರಣೆ ಮಾಡಿದ್ರು, ಇಲ್ಲಿನೂ ಕೂಡ ಮತ್ತೆ ಅಧಿಕಾರಕ್ಕೆ ಆಸೆಗಾಗಿ ಮುಂದೆ ಬರ್ತಾ ಇದ್ದಾರೆ. ಇವೆಲ್ಲ ನಾವು ಕಡೆಗಣಿಸ್ತೀವಿ, ಇವೆಲ್ಲ ಯಾವುದು ಅಸಾಧ್ಯ. ಇದಷ್ಟು ಮಾಹಿತಿಯೊಂದಿಗೆ ಶಹಬಾಜ್ ಖಾನ್ ಕುಲಕರ್ಣಿ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ News43 ಇಂಡಿಯಾ.